ಅಯ್ಯೋ ಮಗಳೇ, ನಿನಗೆ ಎಷ್ಟು ಹಿಂಸೆ ಕೊಟ್ಟಾರವ್ವ, ನೋಡೋಕ್ಕಾಗ್ತಿಲ್ಲ. ಬಾ ಅಮ್ಮ, ನೀವು ಊಟನೂ ಕೊಟ್ಟಿಲ್ಲ ಕಣಮ್ಮ, ಹಂಗೆ ಬಂದೆ. ಊಟಕ್ಕೆ ಇಟ್ಕೊಡಮ್ಮ. ಬಾ ಮಗಳೇ, ಬಾ ಕುತ್ಕ ಬಾ. ಬಾರವ್ವ, ಒಳಗೋಗಂಬ. ಇಲ್ಲೇ ನಿಂತ್ಕೊಂಡು ಎಷ್ಟ ತನಕ ಅಂತ ಮಾತಾಡ್ತೀಯ? ನಿನ್ನ ಕಷ್ಟ ಕೇಳಾರಿಲ್ಲ. ಯಾರು ನಿನ್ನಷ್ಟು ಕಷ್ಟ ಅನ್ಭವಿಸಿಲ್ಲ ಕಣವ್ವ. ನೀನೇ ಭಾಳ ಕಷ್ಟ ಅನ್ಭವಿಸ್ ಬಂದೀಯ. ಬಾ. ಹ್ಞೂ ಕಣಮ್ಮ, ನನ್ನಷ್ಟು ಯಾರು ಕಷ್ಟ ಅನ್ಭವ್ಸಕ್ಕೆ ಸಾಧ್ಯ ಅಮ್ಮ? ನೀವಂತ ಮನೆ ಕೊಟ್ಬಿಟ್ರಿ, ನನ್ನ ಅವಸರ ಮಾಡಿ ಕೊಟ್ಬಿಟ್ರಲ್ಲಮ್ಮ. ಹ್ಞೂ ಕಣವ್ವ, ನಮ್ದೇ ತಪ್ಪು. ಇಲ್ಲೇ ಗಾಳಿ ಚೆನ್ನಾಗಿ ಬರ್ತೈತಮ್ಮ, ಇಲ್ಲೇ ಕುತ್ಕೊಂತೀನಿ, ಊಟ ತರೋಗಮ್ಮ. ಸರಿ ಸರಿ, ತರ್ತೀನಿ, ಕುತ್ಕ ಮಗಳೇ. ಅಯ್ಯೋ, ನಮ್ಮಮ್ಮ ನನಗೆ ಎಷ್ಟು ಸಪೋರ್ಟ್ ಮಾಡ್ತೈತೆ. ನಾನು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಾಯ್ತು. ಇಷ್ಟು ದಿವಸ ಅಲ್ಲಿ ಅನ್ಭವಿಸ್ಬಿಟ್ಟೆ. ತಗೊಳವ ಮಗಳೇ, ಉಪ್ಪಿಟ್ಟು ಮಾಡಿ ಪಕೋಡ ಹಾಕಿದ್ದೆ. ತಗ, ಮೊಸರು ಹಾಕೊಂಬಂದಿನಿ, ತಿನ್ನು. ಒಟ್ಟು ತುಂಬ ತಿಂದವ. ಹೂನಮ್ಮ, ಹೊಟ್ಟೆ ಹಸ್ಬಿಟ್ಟಿದ್ದೆ. ಆದರೆ ಈ ಉಪ್ಪಿಟ್ಟು ಆರಾಮ ತಿಂತಾರೆ. ನೀನು ಬಿರಿಯಾನಿನಾರ ಏನಾರ ಮಾಡಬೇಕಾ? ಅಯ್ಯೋ ಮಗಳೇ, ನೀನು ಬರ್ತೀಯ ಅಂತ ನನಗೆ ಹೆಂಗೆ ಗೊತ್ತಿತ್ತವ, ಹಿಂಗೆ ಗುದ್ದಾಡ್ಕೊಂಡ್ ಬರ್ತೀಯ ಅಂತ. ನೀನು ಬರ್ತೀಯ ಅಂದಿದ್ರೆ ಮಟನ್ನೇ ತಂದು ಮಾಡಿಕ್ತಿದ್ದೆ. ಏನು ಮಾಡ್ತೀಯ, ಈಗ ಉಪ್ಪಿಟ್ಟು ತಿನ್ನು, ಆಮೇಲೆ ಅಪ್ಪಂತ ಕೇಳಿ ತರಿಸಿ ಮಾಡಿಸ್ತೀನಿ. ಆತಮ್ಮ, ಇನ್ನೇನು ಮಾಡ್ತೀಯ? ಉಪ್ಪಿಟ್ಟೇ ತಿಂತೀನಿ. ಚೆನ್ನಾಗೈತೇನವ ಉಪ್ಪಿಟ್ಟು? ಹಂಗೈತೆ. ಏನು ಉಪ್ಪಿಟ್ಟು ಅಂತ ಮಾಡಿಯಾ? ಯಾರು ತಿನ್ಬೇಕಿದ್ನ? ನಮ್ಮ ಅತ್ತೆನೂ ಬರೀ ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಇಡ್ಲಿ, ದೋಸೆ ಇವು ಬಿಟ್ರೆ ಏನು ಮಾಡಕ್ಕೆ ಬರಲ್ಲ. ನೀನು ಹಂಗೆ ಮಾಡಿಯ? ಯಾರು ತಿನ್ಬೇಕಿದ್ನ? ಅಯ್ಯೋ, ಏನು ಮಾಡೋಣವ, ನಮಗೂ ವಯಸ್ಸಾತು. ನೀನು ಸೊಸೆರಲ್ಲಮ್ಮ, ನಿನ್ನ ಸೊಸೆರ್ ತಕ್ಕೆಲ್ಲ ಮಾಡ್ಸ್ಕೊಂಡು ತಿನ್ನೋದು ಬಿಟ್ಟು ಎಲ್ಲವರು ನಾನು ಇಷ್ಟೊತ್ತಾದ್ರೂ ಬಂದು ಗೋಳಾಡಿದ್ರು, ಒಬ್ಬರು ಬಂದು ಮಾತಾಡಿಸ್ಲಿಲ್ಲಲ್ಲ. ಅಯ್ಯೋ ಇಲ್ಲವ, ಅವರು ಒಂದು 4 ದಿವಸ ಆತು ಅವ್ರ ಮನೆಗೆ ಹೋಗ್ತೀನಿ ಅಂದರು, ಕಳಿಸಿನಿ. ನೀನು ಹಿಂಗೆ ಸಲಿಗೆ ಕೊಟ್ಟಿರೋದಕ್ಕೆ ತಗ ಅವ್ರಂಗೆ ಮಾಡ್ತಿರೋದು. ನಿನ್ನ ಮತ್ತೆ ಹೆಂಗೆ ಮಾಡಿ ಬಿಗಿ ಇಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನೋಡ, ಮತ್ತೆ ನಾನು ಹೆಂಗೆ ಬಿಗಿ ಇಡ್ಕೊಂಡು ಎಲ್ಲ ಕೆಲಸ ನಂತಕ್ಕೆ ಮಾಡಿಸ್ತತೆ. ಉಣ್ಣವ, ಈಗ ಬಂದಿಯಲ್ಲ, ನಿನಗೆ ಏನೇನು ಬೇಕೆಲ್ಲ ಮಾಡ್ಕೊಡ್ತೀನಿ. ಹೊಟ್ಟೆ ತುಂಬ ತಿನ್ನು. ಸರಿ ತಗ, ಏನು ಮಾಡ್ತೀಯ? ತಿಂತೀನಿ. ಏನು ಉಪ್ಪಿಟ್ಟ ಏನ, ಅದನ್ನ ಯಾರು ತಿಂತಾರೆ? ನಮ್ಮ ಅಮ್ಮನೂ ಅದೇ ಮಾಡಿತಂಗೆ. ಒಳ್ಳೆ ಚಿಕನ್ ಸಾರು, ಬಿರಿಯಾನಿ ಮಾಡ್ಬೇಕಾ? ಮಗಳು ಬಂದಾಳೆ ಅಂತ ಗೊತ್ತಿದ್ರು ಅದೇ ಉಪ್ಪಿಟ್ಟು ತಂದು ಕೊಡ್ತೈತಿ. ಎಲ್ಲಿಗೆ ಹೋಗಿದ್ಯಮ್ಮ? ಯಾಕವ, ಬೇಜಾರಾಗದೀಯಾ? ಇಲ್ಲ ಕಣಮ್ಮ, ಯಾಕೆ ಹೊಟ್ಟೆ ತುಂಬ ಊಟ ಮಾಡಿದ್ನಲ್ಲ, ಒಂಥರ ಮೈಯೆಲ್ಲ ಬೆಗಿತೈತೆ. ಹಿಂಗೋಗಿ ಹಿಂಗೆ ಉಳ್ಕೊಂತೀನಮ್ಮ. ದಿಸಾಲು ಮಲ್ಕೊಂಡು ರೂಢಿಯಲ್ಲ ಇಷ್ಟೊತ್ತಿಗೆ, ಅದೇ ಕಣ್ಣು ಎಳೀತದ. ಹೋಗವ, ಮಗ ಒಂದು ಸ್ವಲ್ಪ ಹೊತ್ತು ಮಕ್ಕ, ಅಪ್ಪ ಬರೋ ತನಕ. ಅಪ್ಪ ಅಂದಮೇಲೆ ಎಬ್ಬಿಸ್ತೀನಿ. ಮತ್ತೆ ಹಂಗೆ ಎಬ್ಬಿಸ್ಬೇಡ, ನನಗೆ ಹೊಟ್ಟೆ ಹಸ್ತಿರ್ತೈತಿ. ಚಿಕನ್ ಆದರೂ ಮಟನ್ ಆದರೂ ತರಿಸಿ ಮಾಡು. ಸರಿ, ಹೋಗಿ ಮಲ್ಗು. ಓ ಮಂಗಳ, ನೀನು ಬರ್ತದೆ ಶಾರದಕ್ಕರ ಮನೆಗೆ? ಅವನಕ್ಕ, ಶಾರದಕ್ಕನ ಮಾತಾಡ್ಸೋಣ, ಕೂಲಿ ಗೀಲಿ ಇದ್ರೆ ಹೊಲಕ್ಕೆ ಕರಿಯಕ್ಕ ಅಂತ ಹೇಳೋಣ ಅಂತ ಬರ್ತಿದ್ದೆ. ಹೌದೇ, ಅವ್ರದ್ದೇನು ಬೇಕಾದಷ್ಟು ಜಮೀನು ಹೊಲ ಇತ್ತಗ, ಕರಿತೈತಿ. ನಾನು ಕರಿತೈತಿ, ನಾನು ಬರ್ತೀನಿ. ಅದನ್ನೇ ನಾನು ಹೇಳೋಣ ಅಂತ ಬರ್ತಿದ್ನವ, ನೀನು ಸಿಕ್ಕ. ಬಾ ಹೋಗನ್. ಚೆನ್ನಾಗತ್ತಾಳಕ್ಕ, ನಾನು ಯಾವಾಗಲೂ ಒಬ್ಬೊಬ್ಳೆ ಹೋಗಿ ರೂಢಿ ಇಲ್ಲ. ನೀನು ಬಂದಿದ್ದು ಚೆನ್ನಾಗತ್ತ, ಬಾ ಹೋಗಣ. ಸರಿ ಬಾ. ಓ ಮಂಗಳ, ಬರಕ್ಕ ಬಾ. ಅಕ್ಕ, ಮಗಳು ಬಂದಿರಂಗದಳೆ, ಚೆನ್ನಾಗಿದ್ದೀನವ ಗೌರಿ? ನನಗೆ ನಿದ್ದೆ ಬಂದಿತ್ತು, ಇವ್ರ ಹತ್ರ ಮಾತಾಡ್ತೀನತ್ಲ. ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇವ್ರು ಯಾರು ಇಷ್ಟೊಂದು ಕಲರು, ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ? ನನಗೇನು ಚೆನ್ನಾಗತ್ತಾರ? ಇಲ್ಲ ಇಲ್ಲ, ನಾನೇ ಚೆನ್ನಾಗಿರೋದು. ನೀವು ಯಾರಂಟಿ? ಇವರಿಗೆ ನಾನು ಹೊಸಬ್ಳು. ಓ, ನೀನು ಶಾರದಕ್ಕನ ಮಗಳೇನು? ಚೆನ್ನಾಗಿದ್ದೀನವ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಯಾಕೆ ಗೌರಿ ಸಪ್ಪುಗದಿಯಾ? ಏನಾಯ್ತು? ಮಕ್ಕಳು ಗಂಡ ಎಲ್ಲ ಬಂದಾರ? ಅದೊಂದು ದೊಡ್ಡ ಕತೆ ಕಣೆ, ಪರವ, ಹೇಳ್ತೀನಿ ಸುಮ್ಮನಿರ್ ನಾನು. ಆಂಟಿ, ನನಗೆ ನಿದ್ದೆ ಬರ್ತೈತೆ, ಸ್ವಲ್ಪ ಹೊತ್ತು ಮಲಗ್ತೀನಿ. ಸರಿ ಹೋಗವ, ಜರ್ನಿ ಮಾಡಿ ಬಂದಿಯಲ್ಲ, ಸುಸ್ತಾಗಿರ್ಬೇಕು, ಹೋಗಿ ಮಲ್ಗು. ಸರಿ ಆಂಟಿ, ನನಗೆ ಸಾಕಾಗಿತ್ತು ಇವ್ರ ಹತ್ರ ಮಾತಾಡ್ಬೇಕಂತ. ನಮ್ಮ ಅತ್ತೆ ಮನೆ ಎಷ್ಟೋ ಚೆನ್ನಾಗಿತ್ತೇನೋ. ಪರಕ್ಕ, ಗೌರಿ ಬಂದಿರಂಗದಳೆ, ಯಾಕೆ ಸಪ್ಪುಗದಳಲ್ಲ? ಮಕ್ಕಳು ಗಂಡ ಎಲ್ಲ ಬಂದಿಲ್ಲ? ಬಾರಿ, ಹೇಳ್ತೀನಿ, ಹಾಕಿದೆ ಒಂದು ದೊಡ್ಡ ಕತೆ. ಕುತ್ಕೊಳ್ರಿ ಮಂಗಳ, ಪರಕ್ಕ ಬರ್ರಿ, ಇಲ್ಲಿ ಒಳಗಡೆ ಹೋಗಂಬರ್ರಿ. ಒಳಗೇನಕ್ಕ ಕತ್ಲು, ಕಿಟಕಿಗಳು ಬೇರೆ ಸರಿಯಾಗಿರಲ್ಲ, ಮನೆಗಳಂತೂ ಒಳಗೆ ಕತ್ಲು. ಹಿಂಗೆ ಆರಾಮ ಬೈಲ ಕುತ್ಕೊಂಡ್ರೆ ತಣ್ಣಗೆ ಗಾಳಿನೂ ಐತಿ. ಇವಾಗೆಲ್ಲ ಮಳೆ ಮಾಡೋಣ, ಗಾಳಿ ಅಂತೂ ತಣ್ಣಗೆ ಬರ್ತೈತಿ. ಇಲ್ಲೇ ಕುತ್ಕೊನಂಬ. ಅಕ್ಕ, ನಿಮ್ಮ ಮನೆ ತಕ್ಕಂಗೆ ಹಸಿರು ಗಿಡ ಎಲ್ಲ ಹೆಂಗ್ ಬೆಳೆಸಿಯ ನೋಡು. ಅವ್ನು ನೋಡ್ಕೊಂತ ಕುತ್ಕೊಂಡ್ರೆ ಎಷ್ಟೋ ಒಂಥರ ಮನ್ಸಿಗೆ ನೆಮ್ಮದಿ ಕಣೆ. ನಾನು ಇಲ್ಲೇ ಕುತ್ಕೊಳೋದೇ ಜಾಸ್ತಿ, ಒಳಗಿರೋದೇ ಇಲ್ಲ. ಬಾ, ಇಲ್ಲೇ ಕುತ್ಕೊಂಡಿರಿ, ಟೀ ತರ್ತೀನಿ. ಬೇಡಪ್ಪ, ಟೀಗಿ ಏನು ಬೇಡ. ಈಗ ಹೊಟ್ಟೆ ತುಂಬ ಉಂಡು ಬಂದೆ ನೋಡು. ಮುದ್ದೆ ಮಾಡಿದ್ದೆ, ಸಪ್ತೆಗೆ ಮಾಡಿ ಮುದ್ದೆ ಮಾಡಿದ್ನ, ಹೊಟ್ಟೆ ತುಂಬ ಉಂಡು ಬಂದೀನಿ. ಕಣಕ, ನಾನು ಹೊಟ್ಟೆ ತುಂಬ ಉಂಡು ಬಂದೀನಿ. ನಾನು ರೊಟ್ಟಿ ಹಾಕಿದ್ದೆ, ರೊಟ್ಟಿ ಮಾಡಿ ಆಗ್ಲಿಕಾಯಿ ಇದ್ವು. ಆಗ್ಲಿಕಾಯಿ ಸುಮ್ಮನೆ ಅಣ್ಣ ಆಗ್ಬಿಡ್ತಾವ. ಒಂದು ರೊಟ್ಟಿ ಹಾಕಿದ್ನ 2 ರೊಟ್ಟಿ ತಿಂದು ಹೊಟ್ಟೆ ತುಂಬ ಬಂದೀನಿ ನೋಡು. ಏನು ಮಾಡಬೇಡ, ಸುಮ್ಮನೆ ಬಾ, ಕುತ್ಕ ನೀನು. ಶಾರದಕ್ಕ, ಕುತ್ಕ, ಏನು ಯೋಚನೆ ಮಾಡ್ತಿದೀಯಾ? ಕುತ್ಕೊಂಡಿದ್ದಾನೆ. ಯಾಕಕ್ಕ, ಗೌರಿ ಬೇಜಾರಾಗಿದ್ದಾಳೆ ಅಂದಿದ್ಕೆ ಏನೋ ದೊಡ್ಡ ಕತೆ ಐತೆ ಅಂದು, ಏನಾಯ್ತೆ?
ಮಗಳು ಚೆನ್ನಾಗದಳ ಕಣಕ್ಕ ನೋಡಕ್ಕೆ. ನಂದನೋ ಏನ್ ಚಂದನೋ ಸಾಕಾಗೋಗ್ಬಿಟ್ಟಿತ್ತು ನನಗಂತೂ. ಯಾಕಕ್ಕ ಅಷ್ಟು ಬೇಜಾರಿಂದ ಮಾತಾಡ್ತಿದೀಯ, ಏನಾತ್ ಹೇಳು. ನವ ನಿಮ್ತ ಕಾಲದಲ್ಲೇ ಯಾರ್ತ ಕೇಳೋಣ. ಮನೆಗಿದ್ರೆ ಒಂದು ಬದುಕು ಬರ್ತಿದ್ದಿಲ್ಲ, ಮಾಡು ಅಂದ್ರು ಮಾಡ್ತಿದ್ದಿಲ್ಲ, ಎಲ್ಲದಕ್ಕೂ ಆಟ ಮಾಡೋಳು. ಮದುವೆ ಮಾಡಿಕೊಟ್ವಿ, ಮದುವೆ ಮಾಡಿದ್ರೆ ಅದ ಬುದ್ಧಿ ಬರ್ತದೆ ಅಂತ. ಮದುವೆ ಆಗೋ ತನಕ ಹುಡುಗಾಟ ಆಡ್ತಾರೆ, ಮದುವೆ ಆದ್ಮೇಲೆ ಎಲ್ಲ ಕಲಿತಾರೆ ಬದುಕ. ನೀನು ನಾವು ಹಂಗೆ ತಿಳ್ಕೊಂಡಿದ್ದೀವಿ ಮಂಗಳ, ಹಂಗೆ ತಿಳ್ಕೊಂಡ ಮದುವೆ ಮಾಡಿಕೊಟ್ವಿ. ಏನಾಗಿತ್ತಕ್ಕೆ ಈಗ ಚೆನ್ನಾಗದಾಳಲ್ಲ ಗಂಡು ಮನೆಗೆ. ಏನ್ ಚೆನ್ನಾಗದಾಳೆ, ಪರವ ಗುದ್ದಾಡ್ಕೊಂಬಂದಾಳೆ. ದೇವ್ರಿ ಗುದ್ದಾಡ್ಕೊಂಬಂದಾಳೇನಕ್ಕ. ಅಂತ ಗಂಡ ಅಂತ ಅತ್ತೆ 2 ಹುಡುಗರು ಆಯ್ದವಲ್ಲಕ್ಕ. ಆ ಹುಡುಗರು ಆದ್ಮೇಲಾರ ಬುದ್ಧಿ ಕಲಿಬೇಕಾ? ಮಕ್ಕಳ ಇದಾವೆ ಅಂತೀರಾ, ಏನ ವಾತ್ಸಾಡಿ ಗಂಡ ಹೆಂಡತಿ ಬಂದಿರ್ಬೇಕಾಗ ನೀನು ಯಾಕೆ ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂತೀಯ? ಅಯ್ಯೋ ಬೇಜಾರು ಮಾಡ್ಕೊಂಡಿಲ್ಲ ಕಣೇ, ಹೇಳ್ತೀನಿ ನೋಡಕ್ಕಿ ಕತೆಗಳು ಒಟ್ನುವ. ನಾನು ಮತ್ತಾಕಿಗೆ ಸಿಟ್ಟು ಮಾಡಿದ್ರೆ ಎಲ್ಗಾರ ಓದಾಳಲ್ಲ ಮನೆ ಬಿಟ್ಟು ಅಂತ ಆಕೆ ಹಂಗೆ ಮಾತಾಡೀನಿ. ಏನಕ್ಕ ಅದು ಇಷ್ಟ ಆತ್ ನೋಡು ಪರವ. ಅಯ್ಯೋ ದೇವ್ರೇ, ಏನು ಹೇಳ್ಬೇಕಕ್ಕ ಈಕಿಗೆ. ಅಂತ ಗಂಡ ಅಂತ ಅತ್ತೆ ಅವೆರಡು ಮುತ್ತನಂತ ಮಕ್ಳನ್ನ ಬಿಟ್ಟು ಬಂದಾಳಲ್ಲಕ್ಕ. ನೀನು ಜೋರು ಮಾಡೋದು ಬಿಟ್ಟು ಆಕೆ ಹಿಂಗೆ ಮಾತಾಡೀನಿ ಅಂತೀಯ. ಏನು ಜೋರು ಮಾಡ್ತೀಯೇ? ಏನು ಜೋರು ಮಾಡ್ತೀಯಾ? ಈಗ ಅಲ್ಲೂ ಗುದ್ದಾಡ್ಕೊಂಡ್ ಬಂದಾಳೆ, ಈಗ ನಾನು ಜೋರು ಮಾಡಿದ್ರೆ ನಮ್ಮ ಅಮ್ಮನೂ ಹಂಗೆ ಮಾಡ್ತದೆ ಅಂತಂದು ಎತ್ಲಗಾರ ಹೋದ್ರೆ ಏನು ಮಾಡ್ತೀಯ? ಅದಕ್ಕೆ ನಮ್ಮ ಗೌಡ್ರು ಬರಲಿ, ಗೌಡ್ರು ಬಂದ್ಮೇಲೆ ಹೇಳೋಣ ಅಂತ ನಾನೇ ಸುಮ್ಮನದೀನಿ. ಮತ್ತು ಒಳ್ಳೆ ಕೆಲಸ ಮಾಡಿದೆ ಬಿಡು. ನೀನು ಆಕೆ ವಿರುದ್ಧನೇ ಮಾತಾಡಿದ್ರೆ ಮತ್ತೆ ಸಿಟ್ಟು ಮಾಡ್ಕೊಂಡು ಎತ್ಲಗಾರ ಹೋದ್ರಿ ಏನಾರ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಕಣವ? ನನಗೂ ಅದೇ ಹೆದರಿಕೆ. ಏನಾಗಲ್ಲ ತಾಳಕ್ಕ, ಇನ್ನು ಹುಡುಗ ಬುದ್ಧಿ ಎಲ್ಲ ಹಂಗೆ ಮಾಡ್ತಾರೆ. ಸರಿ ಹಾಕೋದು ಸುಮ್ಮನೆ, ಯಾಕೆ ಬೇಜಾರು ಮಾಡ್ಕೊಂತೀಯ? ಏನವ ನಾವು ಮದುವೆ ಆದಾಗಿಂದ ಇವತ್ತು ಸರಿ ಆಗ್ತಾಳೆ, ನಾಳೆ ಸರಿ ಆಗ್ತಾಳೆ, ಇವತ್ತು ಸರಿ ಆಗ್ತಾಳೆ ಅಂತ ಅನ್ಕೊಂತಿದೀವಿ. ಯಾಕೆ ಹಿಡ್ಕೊಂಡು ಉಣ್ಣಕ್ಕೂ ಅಷ್ಟು ಸೋಮಾರಿತನ. ನಾನೇ ಹಿಡ್ಕೊಂಡು ಉಣ್ಬೇಕು, ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಏನವ? ಏನೇ ಪರಕ, ಏನು ಮಾಡೋಣ ನಾನು? ಯಾವ ಬಾವಿ ಬಿದ್ದು ಬೀಳನ? ನಾನು 2 ಸೊಸೆ ಕರ್ಕೊಂಬಂದಿನವ, ಎಲ್ಲ ಬದುಕು ಮಾಡ್ಕೊಂಡು ಹೋಗ್ತವೆ. ಆ ಬದುಕು ಮಾಡು, ಈ ಬದುಕು ಮಾಡು ಅಂತಂದು ಹೇಳ್ಕೊಂಡು ಮಾಡಿಸ್ಕೊಂಡು ಹೋಗ್ತೀನಿ. ಪಾಪ ಅವ್ರ ಅತ್ತೆ ನೋಡಿದ್ರೆ ಹೊಟ್ಟೆಲ್ಲ ಉರಿತತಿ, ಹಂಗೆ ಮಾಡ್ತತಿ. ನಾವು ಹೋದ್ರಂತರೂ 5 ನಿಮಿಷ ಕುತ್ಕೊಳಲ್ಲ. ನೋಡಿನ ತಾಳಕ್ಕ ನನ್ನ ಕರ್ಕೊಂಡು ಹೋಗಿದ್ದೆಲ್ಲ ಪಾಪ ಹೆಂಗೆ ಮಾಡೋದು. ಈಕೆ ಮಂಚ ಬಿಟ್ಟು ಇಳಿತಿದ್ದಿಲ್ಲ. ನನಗೆ ಹುಷಾರಿಲ್ಲ ಅಂತ ಮಕ್ಕನಾಳು ಅಂದ್ರೂ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತು. ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಮಾಡ್ತೀರಾ? ಸರಿಯಾಗಿ ಬುದ್ಧಿ ಹೇಳಿ ಕಳ್ಸಂತಾಳ್ರಿ. ಅಯ್ಯೋ ದೇವ್ರೆ, ಇವತ್ತು ಸಿಕ್ಕಿದ್ರೆ ನಾನು ಚಟ್ನಿ ಮಾಡಿಬಿಡೋನು. ಹೆಂಗ ತಪ್ಸ್ಕೊ ಬಂದ್ಬಿಟ್ಟೆ. ಬಾ, ಸುಸ್ತಾಗ್ಬಿಡ್ತು ಓಡ್ ಬಂದು. ಏನು ಹೋದಾಗಿಂದನೂ ಸರಿಯಾಗಿಲ್ಲಪ್ಪ ಮನೆಗೆ. ಏನು ಮಾಡ್ತದಿ, ಎಲ್ಲಿಗೆ ಹೋಗ್ತೀಯ? ಮಾಡಿಟ್ಟು ತಿಂಡಿ ಅಡಿಗೆ ಓಟು ಹಂಗೆ ಐತಿ. ಎಲ್ಲಿಗೆ ಹೋಗ್ತದಿ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಹೋಗೋಣಮ್ಮ? ಕೆಲಸ ಇದ್ವಲ್ಲಿ ಕೆಲಸ ಮಾಡ್ಕೊಂತಿದ್ದೆ. ನೀನು ಒಳ್ಳೆ ಯಾಕೆ ಮೈಯೆಲ್ಲ ಮಣ್ಣೆಲ್ಲ ಹತ್ತಿತ್ತು, ಎಲ್ಲಿ ಬಿದ್ದು ಬಂದೆ? ಅಯ್ಯ, ಅಲ್ಲಿ ಹೊಲ್ದಾಗ ಕೆಲಸ ಮಾಡ್ತಿದ್ರೆ ಮಣ್ಣು ಹತ್ತದೆಲ್ಲ ಏನಾಗುತ್ತೆ? ಅಲ್ಲಿ ಜಾರು ಬಿದ್ದುಬಿಟ್ಟೆ, ಅಲ್ಲಿ ಮಣ್ಣು ಹತ್ತಿತ್ತು. ನನಗೆ ಸುಸ್ತಾಯ್ತೆ, ನಾನು ಸ್ನಾನ ಮಾಡ್ಕೊಂಡು ಮಲಗ್ತೀನಿ. ನನ್ನನ್ನು ಯಾರು ಮಾತಾಡ್ಸ್ಬೇಡ್ರಿ 1 ಗಂಟೆ. ಸರಿ ಹೋಗಿ ಮಲ್ಗೋ. ಓ, ಚಪ್ಪಲಿದಂಗದವೇ ಅಲ್ಲ. ಹೆಣ್ಮಕ್ಳು ಮೀಟಿಂಗಿಗೆ ಕೂತ್ಕೊಂಡ್ಬಿಟ್ರೇನ? ಏನು ಮೌನಕ್ಕೆ ಮಾಡಿದಾಳ ಏನ? ಬೆಳಗ್ಗೆ ಏನು ಹಂಗೆ ಹೋಗ್ಬಿಟ್ಟೆ, ಹೊಟ್ಟೆ ಹಸ್ಬಿಟ್ಟಿತ್ತೆ. ಅಯ್ಯಪ್ಪ, ನನ್ನ ಸೊಸೆರು ಯಾವಾಗ ಬರ್ತಾರೆ ಏನ? ರುಚಿ ಆದ್ ಮಾಡಾಕವ ಪಾಪ ಕೂತ್ಕೊಂಡಾರಲ್ಲ. ಬಂದ್ರಾ? ಬರ್ರಿ. ಏನು ಮಾಡಿಯ ಉಣ್ಣಕ್ಕೆ? ಮಾಡೋಣ, ಉಪ್ಪಿಟ್ಟು ಮಾಡಿ ಪಕೋಡ ಮಾಡಿದ್ದೆ. ನೀವು ಎಷ್ಟೊತ್ತಾದ್ರೂ ಬರಲಿಲ್ಲ. ಅಲ್ಲಿ ಮಾತಾಡ್ಕೊಂತ ಕೂತ್ಕೊಂಡೆ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಊಟಕ್ಕೆ ಇಟ್ಟು ನಡಿ. ಪರಕ್ಕ, ಮಂಗಳಕ್ಕರೆ ಬರ್ರಿ ಊಟ ಮಾಡೋಣ. ಅಯ್ಯ ಇಲ್ಲ ಗೌಡ್ರಿ, ಈಗ ಊಟ ಮಾಡ್ಕೊಂಬಂದೆ. ಹೋಗ್ರಿ, ನೀವು ಊಟ ಮಾಡಿ. ಹೋಗ್ಕೊಡ್ರಿ, ನಾವು ಊಟ ಮಾಡಿ ಬಂದ್ವಿ. ಹೋಗ್ರಿ, ಊಟ ಮಾಡೋಗ್ರಿ. ಸರಿ ಸರಿ ತಾಳಕ್ಕ, ಹೋಗಿ ಗೌಡ್ರಿಗೆ ಉಣ್ಣಕ್ಕಿಡು, ನಾವು ಬರ್ತೀವಿ. ಭಾಳ ಹೊಟ್ಟಸ್ಕೊಂಬಂದಿರಂಗದಾರೆ. ತಾಳಕ್ಕ, ನಾನು ಬರ್ತೀನಿ. ಕುತ್ಕೊಳ್ರಿ, ನೀವು ಊಟ ಮಾಡಂತ್ರಿ. ಏನದು ಊಟದ್ದೇನು ಇದಲ್ಲ ಕಣಕ, ಉಂಡು ಬಂದೀವಿ. ನಿಮ್ಮನೆಗೆ ಉಣ್ಣಕ್ಕೇನು? ಸ್ವಲ್ಪ ಊಟ ಮಾಡ್ಕೊಂಡ ಬಂದು ಕುತ್ಕೊಳ್ರಿ. ಗೌಡ್ರಿ ಬರ್ತೀವಿ ತಾಳ್ರಿ. ಬಾರಿ ಶಾರದಾ, ಉಣ್ಣಕ್ಕಿಡು. ಯಾಕೆ ಹಿಂಗೆ ಕುತ್ಕೊಂಡೀಯ? ಯಾಕೆ ಒಂಥರ ಸಪ್ಪುಗದಿಯಲ್ಲೇ? ಹೋಗಬೇಕಾದ್ರೆ ಇನ್ನೂ ಚೆನ್ನಾಗಿದ್ದೆ. ಏನು ಹೇಳ್ತೀರಿ, ಏನು ಹೇಳ್ತೀರಾ? ನಿಮ್ಮ ಮಗಳು ಮನೆಗೆ ಬಂದಾಳೆ. ನನ್ನ ಮಗಳು ಮನೆಗೆ ಬಂದಾಳೆ? ಅಳಿಯಂದ್ರು ಮೊಮ್ಮಕ್ಕಳೆಲ್ಲ ಬಂದಾರೇನೆ? ಖುಷಿ ಆದ ವಿಷಯಕ್ಕೆ ಯಾಕೆ ಹಿಂಗೆ ಸಪ್ಪು ಕುತ್ಕೊಂಡೀಯ? ನಡಿ ಮಗಳೇ ಗೌರಿ. ಸಾಕಾಗಿತ್ತೆ ಅಂತ ಮಕ್ಕಂದಾಳೆ. ಏನು ಮಾಡ್ಕೊಂಬಂದಾಳೆ ಅಂತ ಹೇಳ್ತೀನಿ, ಕುತ್ಕೊಳ್ರಿ. ಯಾಕೆ, ಏನು ಮಾಡ್ಕೊಂಬಂದಾಳೆ? ಏನಾತ? ಇಷ್ಟು ದಿವಸ ಚೆನ್ನಾಗೇ ಇದ್ಲಲ್ಲ? ಅಯ್ಯೋ ಏನು ಮಾಡ್ಕೊಂಬಂದಾಳೆ ಅಂತ ಹೇಳ್ತೀನಿ.
ಹೋಗ್ಲಿ ಬಿಡು ಇವತ್ತಾದ ಹೊಂದ್ಕೊಂತಾಳೆ, ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಬಿಡ್ಕೊಂತ ಬಂದಿದ್ದೆ ತಪ್ಪಾಗ್ಬಿಡ್ತು. ಆಕೆ ಈಗ ಎಲ್ಲ ಬಿಟ್ಟು ಕುತ್ಕೊಂಡ್ಬಿಟ್ಟಾಳಕ್ಕೆ. ಯಾಕೆ ಏನಂತ ಹೇಳಿ, ನನಗೂ ಗಾಬರಿ ಮಾಡಬೇಡ. ಹೇಳ್ತೀನಿ ತಡೀರಿ. ಹಾ, ಇಷ್ಟೆಲ್ಲ ಆತ? ಅಯ್ಯೋ ದೇವ್ರಿ, ಇನ್ನೂ ನನ್ನ ಮಗಳಿಗೆ ಬುದ್ಧಿ ಬರಲಿಲ್ಲ ಅಲ್ಲಿ. ಏನ್ ಮಾಡೋದು ಅಂತ ಅಳಿಯೋಗೆ ಇಂಥ ಮಗಳು ಕೊಟ್ಬಿಟ್ರಿ. ನಾವು ಮನೆಗೆ ಎಡ್ಕೋಬೇಕಾಯ್ತತ್ಲ ಮದುವೆ ಮಾಡ್ದಂಗೆ ಇದನ್ನ. ಇಷ್ಟು ಸೋಮಾರಿತನ ನಾನು ಎಲ್ಲೂ ನೋಡ್ಲಿಲ್ಲ. ಸರಿ ತಾಳವ, ತಡಿ ಒಳಗೆ ಮಗಳು ಮಾತಾಡ್ಸ್ಕೊಂಬರ್ತೀನಿ. ಏನಂತ ಬುದ್ಧಿ ಹೇಳದವ. ಈಗ ಅಳಿಯನ್ರು ಮಕ್ಕ ತೋರ್ಸಕ್ಕೂ ನಮಗೆ ಮಕ್ಕ ಇಲ್ಲ. ಕಂಡು ಕೊಟ್ಟಿರಾ ಅಂತ ಪಾಪ ಹಳೆ ಮಯ್ಯ ಇನ್ನು ಎಷ್ಟಂತ ಅನ್ಭವಿಸ್ತಾನ ಅವನು. ಯಾಕಂದ್ರೆ ಅದೇ ಬೇಜಾರು, ಅವ ಅಣ್ಣಂತ ಮುತ್ತಿನಂತ ಮಕ್ಕಳನ್ನು ಬಿಟ್ಟು ಬಂದಳಲ್ರಿ. ತಡಿ ಒಳಗೋಗಿ ಮಾತಾಡಿಸ್ತೀನಿ. ನನ್ನ ಕತೆ ನೋಡಿ ಪ್ರೋತ್ಸಾಹ ಮಾಡ್ತಿರೋರು, ನನ್ನ ಚಾನಲ್ ಇಷ್ಟಪಟ್ಟು ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಕತೆ ಲೈಕ್ ಮಾಡಿರಿ. ನಿಮಗೆ ಕತೆ ಇಷ್ಟ ಇಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇನ್ನೂ ಚೆನ್ನಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಜೀವನದಲ್ಲೂ ಏನು ನಡೆಯುತ್ತೆ ಅದನ್ನು ತೋರಿಸ್ತೀನಿ. ಇದು ಒಂದು ಲೈಫಲ್ಲಿ ನಡೆದಿರೋ ಕತೆನೇ ನಾನು ಮಾಡ್ತಿರೋದು. ನಿಮಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ನನ್ನ ಕತೆ ನೋಡಿ ಲೈಕ್ ಕೊಡ್ರಿ. ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮಗೆ ಕತೆ ಬಗ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ನಂದೇನಾದರೂ ತಪ್ಪಿದ್ರೆ ನಾನು ಚೆನ್ನಾಗಿ ಮಾಡಿದರೆ ಏನಾದ್ರೂ ತಿಳಿಸ್ರಿ. ನಿಮಗೆ ಕತೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾರು ಇಷ್ಟಪಟ್ಟು ಕತೆ ನೋಡ್ತಿರೋ, ನಮಗೂ ಯಾರು ಕತೆ ನೋಡ್ತಿದ್ದಾರೆ ಅಂತ ಇಷ್ಟ ಆದರೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇನ್ನೂ ಬರ್ತೀನಿ. ಕತೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹೋಗಿ ಬರಲಾ?